ಶಿರಾ ತಾಲೂಕಿನ ಮಾಗೋಡು ಕಂಪತ ರಂಗನಾಥ ಸ್ವಾಮಿ ಹೂವಿನ ರಥೋತ್ಸವ ಇಂದು ಸಾವಿರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಮಾಗೋಡು ಕಂಪತ ರಂಗನಾಥ ದೇವರಿಗೆ ಹೂವೇ ಪ್ರಿಯವಾದ ವಸ್ತುವಾಗಿದ್ದು, ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹೂವಿನ ತುಲಾಭಾರ ಮಾಡಿಸುತ್ತೇನೆಂದು ಹರಕೆ ಕಟ್ಟಿಕೊಂಡಿದ್ದು, ಇಷ್ಟಾರ್ಥ ಸಿದ್ಧಿ ಬಳಿಕ ಜಾತ್ರೆಯೆಂದು ಹೂವಿನ ಹರಕೆಯನ್ನ ತೀರಿಸುವುದು ಇಲ್ಲಿನ ವಾಡಿಕೆಯಾಗಿದೆ. ಇನ್ನು ಈ ಜಾತ್ರೆಗೆ ನಾನಾ ಜಿಲ್ಲೆಗಳಲ್ಲದೆ ಅಕ್ಕಪಕ್ಕದ ರಾಜ್ಯದ ಭಕ್ತರು ಆಗಮಿಸಿ ಭಕ್ತಿಯಲ್ಲಿ ಮಿಂದೇಳ್ತಾರೆ. ಜಾತ್ರೆಯ ಅಂಗವಾಗಿ ರಥಕ್ಕೆ ಹೂಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗಿದ್ದು, ರಥ ಎಳೆಯುತ್ತಿದ್ದಂತೆ ಬಾಳೆಹಣ್ಣು ದವನವನ್ನ ರಥದ ಕಳಸಕ್ಕೆ ಎಸೆದು ಇಷ್ಟಾರ್ಥ ಕೋರುತ್ತಾರೆ. ಹರಕೆ ಕಟ್ಕೊಂಡಿದ್ವಿ. ಗಂಡು ಮಗು ಆದ್ರೆ ಹೂವು ತೂಕದ ಹೂವು ಕೊಡ್ತೀವಿ. 3 ವರ್ಷ, 1 ವರ್ಷ ಕೊಟ್ಟಿದ್ದೀವಿ. ಈಗ 2ನೇ ವರ್ಷಕ್ಕೆ ತಂದಿದ್ದೀವಿ ಹೂವನ್ನು. 7 ವರ್ಷ ಹರಕೆ ಕಟ್ಕೊಂಡ್ಮೇಲೆ ಈಗ 2ನೇ ವರ್ಷಕ್ಕೆ ಬಿದ್ದಿದೆ. 1 ವರ್ಷ ಕಂಪ್ಲೀಟ್ ಆಗಿ 2ನೇ ವರ್ಷಕ್ಕೆ ಬಿದ್ದಿದೆ. ಅವನು ಹುಟ್ಟಷ್ಟೊತ್ತಿಗೆ ಒಂದ್ಸಾರಿ ಕೊಟ್ಟಿದ್ವಿ. ಹೋದ ವರ್ಷ ಕೊಟ್ಟಿದ್ವಿ. ಇದು 2ನೇ ವರ್ಷ. ಇನ್ನೊಂದು ವರ್ಷ ಗಂಡು ಮಗು ಆಗ್ಲಿಂತ ಹರಕೆ ಮಾಡ್ಕೊಂಡಿದ್ದೆ ಸುಮ್ಮನೆ, ಅದಕ್ಕೋಸ್ಕರ ನೆರವೇರ್ತು. ನಾವು ಎಷ್ಟು ವರ್ಷದಿಂದಲೂ ಬರ್ತಾ ಇಲ್ಲ, ಇದೇ ಮೊದಲನೇ ಸಲ ಸ್ವಾಮಿ ಬಂದಿರೋದು. ಇಲ್ಲೇ ತುಮಕೂರು. ಅರ್ಕೆ ಅದೇ ಗಂಡು ಮಗು ಆದ್ರೆ ಮಗಿನ ತುಕ್ಕಕ್ಕೆ ಹೂವು ಕೊಡಿಸ್ತೀವಿ ಅಂತ ಅನ್ಕೊಂಡಿದ್ದೆ ಸ್ವಾಮಿ. ಹೂವು ಕೊಡ್ಸಕ್ಕಿಲ್ಲ, ಯಾರೋ ಇದ್ದವ್ರು ಏನಂದ್ರು ಅಕ್ಕಿ ಕೊಡಿಸ್ರಿ, ಹೂವು ಏನು ಬೇಡ ಅಂದ್ರು. ಅದಕ್ಕೆ ಆ ಮಗಿನ ತುಕ್ಕಕ್ಕೂ ಅಕ್ಕಿ ತಂದು ಹಾಕ್ತೀನಿ ಸ್ವಾಮಿ. ನಮ್ಗೆ ಒಳ್ಳೇದಾಗೈತಿ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.